ನಾವು ವಿಶ್ವ ಆದಿವಾಸಿ ದಿನಾಚರಣೆಯನ್ನು ಮಾಡ್ತಾ ಇರೋ ಕಾರಣ ಏನು ಅಂದ್ರೆ ನಮ್ಮ ನೋವುಗಳನ್ನ ಹೇಳ್ಕೊಳಕ್ಕೆ ಇದೊಂದು ನೆಪ ಮಾತ್ರ ಅಂತ ಹೇಳಿ. ಆದಿವಾಸಿ ಅರಣ್ಯ ಕಾಯ್ದೆ ಬಂದ ನಂತರ ಸುಮಾರು 3,418 ಹಾಡುಗಳನ್ನ ಖಾಲಿ ಮಾಡಿಸಲಾಯಿತು. 1972ರ ಕಾಯ್ದೆ ಬಂದ ನಂತರ ಸುಮಾರು 20 ಜನ ಆದಿವಾಸಿಗಳನ್ನ ಎನ್ಕೌಂಟರ್ಗಳಲ್ಲಿ ಮತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಂದಿದ್ದಾರೆ. ರಾಹುಲ್ ಗಾಂಧಿ ಅವರು ಅವತ್ತು ಪ್ರಾಮಿಸ್ ಮಾಡಿದ್ರು, ನಮ್ಮ ಸರ್ಕಾರ ಬರುತ್ತೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ. ಆ ದಿನ ಇವತ್ತು ಬಂದಿದೆ. ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರೇ, ನಮ್ಮ ಎಲ್ಲರ ನೆಚ್ಚಿನ ನಟ ಪ್ರಕಾಶ್ ರೈ ಅವರೇ, ಮತ್ತು ಇವತ್ತು ಆಕಸ್ಮಿಕವಾಗಿ ನಮ್ಮ ಜೊತೆ ಬಂದು ಸೇರಿಕೊಂಡಿರುವಂತಹ ಅಜಯ್ ಸಿಂಗ್ ಅವರೇ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ನಾನು ಕೇವಲ 3 ನಿಮಿಷದಿಂದ 5 ನಿಮಿಷ ತಗೊಳ್ಬೇಕು ಅಂತಿದ್ದೀನಿ. ಭಾಳ ಮುಖ್ಯವಾಗಿ ಒಂದೆರಡು ಇಂಪಾರ್ಟೆಂಟ್ ಆದ ಮತ್ತು ಗಂಭೀರವಾದಂಥ ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಬೇಕು ಅಂತ ನಾನು ಹೊರಟಿದ್ದೀನಿ. ಭಾಳ ಮುಖ್ಯವಾಗಿ ಇವತ್ತು 3 ಸನ್ಮಾನವನ್ನು ಮಾಡುವಾಗ 3 ವಸ್ತುಗಳನ್ನು ನೀಡಿದರು. ಒಂದು ಕರಿಬೇವಿನ ಸೊಪ್ಪು ಕೊಟ್ಟರು. ಕರಿಬೇವಿನ ಸೊಪ್ಪು ಕೊಟ್ಟಿದ್ದ ಅರ್ಥ ಏನು ಅಂತ ಹೇಳಿದ್ರೆ, ಕರಿಬೇವಿನ ಸೊಪ್ಪಿನ ಥರ ನಮ್ಮನ್ನು ಬಳಸ್ಕೊಳ್ತೀರಾ ಊಟ ಮಾಡುವಾಗ, ನಮ್ಮನ್ನು ಪಕ್ಕದಲ್ಲಿಟ್ಟು ಆಮೇಲೆ ಊಟ ಮಾಡ್ತೀರಾ, ನಮ್ಮನ್ನು ಮರೆತು ಹೋಗ್ತೀರಾ ಅನ್ನೋ ಕಾರಣಕ್ಕೋಸ್ಕರ ಅದು ನೆನಪು ಮಾಡಿಕೊಟ್ಟಿತ್ತು. ಎರಡನೇದು, ನಮ್ಮ ಆದಿವಾಸಿ ಹೆಣ್ಮಕ್ಳೇ ಕಾಡಲ್ಲಿ ಎಲ್ಲ ಆಯ್ದು ರೆಕ್ಕೆ ಪುಕ್ಕ ತಗೊಂಡು ಅದ್ರಲ್ಲಿ ಕಿರೀಟ ಮಾಡಿಕೊಟ್ಟಿದ್ದಾರೆ. ಅದು ಭಾಳ ಅಮೂಲ್ಯವಾದ ಕಿರೀಟ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಂತೆಯೇ ಒಂದು ಮಾಮೂಲಿ ಶಾಲು ಹೊದಿಸದೆ ಒಂದು ಗಿಣಿ ವಸ್ತ್ರವನ್ನು ಹೊದಿಸಿದ್ದೇವೆ. ಆ ಗಿಣಿ ವಸ್ತ್ರದ ಅರ್ಥ ಏನು ಅಂತ ಹೇಳಿದ್ರೆ, ಎಲ್ಲ ಆದಿವಾಸಿ ಸಮುದಾಯಗಳ ಮೂಲ ವಸ್ತ್ರ ಅದು, ಅದನ್ನು ಕರಗ ವಸ್ತ್ರ ಅಂತಲೂ ಕರಿತೀವಿ. ಈ ಮುಖ್ಯ 3 ವಿಷಯಗಳನ್ನು ಹೇಳಿ ನಾನು ನನ್ನ ಮಾತನ್ನು ಮುಂದುವರಿಸಬೇಕು ಅಂತಿದ್ದೀನಿ. ಭಾಳ ಪ್ರಮುಖವಾಗಿ ನಾವು ಇಲ್ಲಿ ಮಾಡಬೇಕಾಗಿರುವಂತಹ ಇಶ್ಯೂ ಏನಪ್ಪ ಅಂತ ಹೇಳಿದ್ರೆ, ಆದಿವಾಸಿಗಳಿಗೆ ಇರುವಂತಹ ನೋವುಗಳು. ನಾವು ವಿಶ್ವ ಆದಿವಾಸಿ ದಿನಾಚರಣೆಯನ್ನು ಮಾಡ್ತಾ ಇರೋ ಕಾರಣ ಏನು ಅಂದರೆ, ನಮ್ಮ ನೋವುಗಳನ್ನು ಹೇಳ್ಕೊಳ್ಳೋಕ್ಕೆ ಇದೊಂದು ನೆಪ ಮಾತ್ರ ಅಂತ ಹೇಳ್ಬಿಟ್ಟು ನಾವು ವಿಜೃಂಭಣೆ ಮಾಡ್ತಾ ಇಲ್ಲ. ನಮ್ಮ ನೋವುಗಳನ್ನು ಹೇಳ್ಕೊಳ್ಳೋಕ್ಕೆ ಇಲ್ಲಿ ಕರ್ನಾಟಕದಾದ್ಯಂತ ಬಂದಿದ್ದಾರೆ. ಎಲ್ಲ ರಾಯಚೂರಿಂದ ಹಿಡಿದು HD ಕೋಟೆಯಿಂದ ಹಿಡಿದು ನಾಗರಹೊಳೆಯಿಂದ ಹಿಡಿದು ಎಲ್ಲ ಕಡೆಯಿಂದಲೂ ಬಂದಿದ್ದಾರೆ. ಸುಮಾರು ಜನ ಬೆಂಗಳೂರನ್ನು ಮೊದಲ ಸಲ ನೋಡ್ತಾ ಇದ್ದಾರೆ. ಭಾಳ ಇಂಪಾರ್ಟೆಂಟ್ ಅಂತಂದರೆ, ಇಲ್ಲಿ ಹಕ್ಕಿಪಿಕ್ಕಿ ಇರ್ಬೋದು, ಪಾರ್ದಿ ಇರ್ಬೋದು, ಹರಣಿ ಶಿಕಾರಿ ಇರ್ಬೋದು, ಚಂಚಲು ಇರ್ಬೋದು, ವಾಗ್ರಿ ಇರ್ಬೋದು, ಈ ರೀತಿಯ ಅನೇಕ ಸಮುದಾಯಗಳಲ್ಲಿ ಬಂದಿದ್ದಾವೆ. ಭಾಳ ಮುಖ್ಯವಾಗಿ ನಾವು ಮಾತಾಡಬೇಕಾಗಿರುವಂಥದ್ದು 1972ರ ಆದಿವಾಸಿ ಅರಣ್ಯ ಕಾಯ್ದೆ ಬಂದ ನಂತರ ನಮಗಾಗಿರುವಂಥ ನೋವುಗಳನ್ನು. ಆದಿವಾಸಿ ಅರಣ್ಯ ಕಾಯ್ದೆ ಬಂದ ನಂತರ ಸುಮಾರು 3,418 ಹಾಡುಗಳನ್ನು ಖಾಲಿ ಮಾಡಿಸಲಾಯಿತು. ಆದರೆ ಅವ್ರು ಯಾರನ್ನು ಕೂಡ ಮತ್ತೆ ಮರುಸ್ಥಾಪನೆ ಮಾಡಲಿಲ್ಲ, ಅವ್ರಿಗೊಂದು ಆಲ್ಟರ್ನೇಟಿವ್ ಇದನ್ನು ಕೊಡಲಿಲ್ಲ ಅನ್ನೋದನ್ನು ನಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ಇದಕ್ಕಿಂತಲೂ ಹೆಚ್ಚಾಗಿ 1972ರ ಕಾಯ್ದೆ ಬಂದ ನಂತರ ಸುಮಾರು 20 ಜನ ಆದಿವಾಸಿಗಳನ್ನು ಎನ್ಕೌಂಟರ್ಗಳಲ್ಲಿ ಮತ್ತು ಪೊಲೀಸ್ ಸ್ಟೇಷನಲ್ಲಿ ಕೊಂದಿದ್ದಾರೆ. ಕಲ್ಪ್ರಿಟ್ಸ್ ಇನ್ಯಾರೂ ಅಲ್ಲ, ಅರಣ್ಯ ಇಲಾಖೆಯವರು. ಅರಣ್ಯ ಇಲಾಖೆಯವರಿಂದಲೇ ಸುಮಾರು 20 ಜನ ಆದಿವಾಸಿಗಳು ಸತ್ತಿದ್ದಾರೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟೆಲ್ಲ ಆಗಿರ್ಬೋದು ಅಂತ. ಇದು ಭಾಳ ಮುಖ್ಯವಾದಂಥ ಅಂಶ, ನಿಮ್ಮ ಗಮನಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಇದಕ್ಕಿಂತಲೂ ಇನ್ನೂ ಇಂಪಾರ್ಟೆಂಟ್ ಇಶ್ಯೂ ಏನಪ್ಪ ಅಂತ ಹೇಳಿದ್ರೆ, ಅನೇಕ ವರ್ಷಗಳಿಂದ ಅನೇಕ ಮುಖ್ಯಮಂತ್ರಿಗಳು ನಮಗೆ ಕಂದಾಯ ಗ್ರಾಮಗಳನ್ನು ಮಾಡಿ, ನಮ್ಮ ಆದಿವಾಸಿ ಸಮುದಾಯಗಳ ಹಾಡುಗಳನ್ನು ಕಂದಾಯ ಗ್ರಾಮಗಳನ್ನು ಮಾಡಿ ಅಂತ ಹೇಳ್ತಾ ಇದ್ರು. ಆದರೆ ಈವರೆಗೂ ಕೂಡ ಕಂದಾಯ ಗ್ರಾಮಗಳ ಮಾಡೋದನ್ನು ಇವತ್ತಿಗೂ ಮುಂದುವರಿಸಿಲ್ಲ. ಇದಕ್ಕಿಂತಲೂ ಹೆಚ್ಚಾಗಿ ಇದಕ್ಕಿಂತಲೂ ಹಿಂದೆ ಇದ್ದಂತಹ ಸರ್ಕಾರಗಳು ನಮಗೆ ಆದಿವಾಸಿ ಮತ್ತು ಅಲೆಮಾರಿಗಳಿಗಾಗಿ ಒಂದು ಆಯೋಗ ಮಾಡ್ತೀವಿ, ಇಲ್ಲಿ ಜಾತಿ ಸರ್ಟಿಫಿಕೇಟ್ ಕೊಡುವಂಥ ಅನೇಕ ಸಮಸ್ಯೆಗಳಿದ್ದಾವೆ, ಭೂಮಿಯ ಸಮಸ್ಯೆಗಳಿದ್ದಾವೆ, ಇತರೆ ಬೇರೆ ಬೇರೆ ಸಮಸ್ಯೆಗಳೆಲ್ಲ ಇದ್ದಾವೆ ಇಲ್ಲಿ, ಅದರಿಂದಾಗಿ ಇದನ್ನು ನಾವು ಮಾಡ್ತೀವಿ ಅಂತ ಹೇಳಿದರು. ಆದರೆ ಇದುವರೆಗೂ ಕೂಡ ಅದನ್ನು ಮಾಡಿಲ್ಲ ಅನ್ನೋದನ್ನು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ಭಾಳ ಸೀರಿಯಸ್ ಆಗಿ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು, ಆದಿವಾಸಿಗಳ ಜನಸಮುದಾಯದಲ್ಲಿ ಸಾವುಗಳು ಹೆಚ್ಚಾಗ್ತವೆ, ಹುಟ್ಟು ಕಡಿಮೆ ಆಗ್ತಾ ಇದೆ. ಒಂದು ಪಕ್ಷಿನೋ ಒಂದು ಪ್ರಾಣಿನೋ ಎಕ್ಸ್ಟಿಂಕ್ಟ್ ಆದರೆ ನಾವು ಎಕ್ಸ್ಟಿಂಕ್ಟ್ ಆಗಿಬಿಡ್ತು ಆ ಪಕ್ಷಿ ಪ್ರಾಣಿ ಅಂತೇಳ್ಬಿಟ್ಟು ನಾವು ಒದ್ದಾಡ್ತೀವಿ. ಆದರೆ ಇಲ್ಲಿ ಒಂದು ಮನುಷ್ಯ ಸಂಕುಲನೂ ಎಕ್ಸ್ಟಿಂಕ್ಟ್ ಆಗ್ತಾ ಇದೆ. ಇದ್ರ ಬಗ್ಗೆ ನಾವು ಯಾರೂ ಮಾತಾಡ್ತಾ ಇಲ್ಲ ಅನ್ನೋದನ್ನು ಗಮನಿಸಬೇಕು. ಇದು ಅತ್ಯಂತ
ನೋವಿನ ವಿಷಯ ಅಂತ ನಾನು ಇದನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಯಾಕೆ ನಾವು ಇದು ಆಯೋಗ ಮಾಡಬೇಕು ಅಂದರೆ ಈ ಸಮಸ್ಯೆಗಳನ್ನೆಲ್ಲ ನಾವು ಅಡ್ರೆಸ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನೆಲ್ಲ ತರ್ತಾ ಇದ್ದೀವಿ. ನನಗೆ ಮುಖ್ಯಮಂತ್ರಿಗಳ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಅವರು ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಗೆ ಬಂದಾಗ ನಾನು ಒಂದಷ್ಟು ಆದಿವಾಸಿಗಳನ್ನು ಕರ್ಕೊಂಡು ಹೋಗಿದ್ದೆ. ಅವ್ರ ಜೊತೆ ನಮಗೆ ಪರಿಚಯ ಮಾಡಿಕೊಟ್ಟು ನನಗಿಂತಲೂ ಚೆನ್ನಾಗಿ ಆದಿವಾಸಿಗಳ ಬಗ್ಗೆ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರು. ಅರಣ್ಯ ಕಾಯ್ದೆಯಲ್ಲಿ ಇರುವಂತಹ ಲೋಪ್ಸ್ ಏನೇನಿದೆ, ಅದರಲ್ಲಿ ಒಳಲೋಪಗಳೇನೇನಿದೆ ಅದನ್ನೆಲ್ಲವನ್ನು ಕೂಡ ಭಾಳ ವಿವರಿಸಿ ಅವರು ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದ್ರು. ರಾಹುಲ್ ಗಾಂಧಿ ಅವರು ಅವತ್ತು ಪ್ರಾಮಿಸ್ ಮಾಡಿದ್ರು, ನಮ್ಮ ಸರ್ಕಾರ ಬರುತ್ತೆ ನಿಮ್ಗೆ ಒಳ್ಳೇದಾಗತ್ತೆ ಅಂತ. ಆ ದಿನ ಇವತ್ತು ಬಂದಿದೆ. ಬಹುಶಃ ಡಿ ಕೆ ಶಿವಕುಮಾರ್ ಅವರ ಕಾಲದಲ್ಲಿ ಅಲ್ಲದೆ ಇನ್ಯಾವ ಕಾಲದಲ್ಲೂ ಕೂಡ ನಮ್ಮ ಸಮಸ್ಯೆಗಳು ಬಗೆಹರಲಾರವು. ಅವ್ರ ಬಗ್ಗೆ ಅಷ್ಟೊಂದು ನಂಬಿಕೆನ ನಮ್ಮ ಆದಿವಾಸಿಗಳು ಇಟ್ಕೊಂಡು ಇವತ್ತು ಆಲ್ ಓವರ್ ಕರ್ನಾಟಕ ಬಂದಿದ್ದಾರೆ. ಆ ಕಾರಣಕ್ಕೋಸ್ಕರ ಅವರನ್ನು ಈ ಮಾತುಗಳನ್ನು ಹೇಳಿ ನಾನು ಅವ್ರ ಮಾತುಗಳಿಗೋಸ್ಕರ ಅನುವು ಮಾಡಿಕೊಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಸಂವಿಧಾನ.